ನಾನಾ ಅವರು ಒಂಚೂರು ಕಷ್ಟ ಎಷ್ಟು ಕಾಣಿಸುತ್ತೆ ಯಾಕೋ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು ಕನ್ನಡ ಸಿನಿಮಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅನ್ನೋದು ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ಬಂದು ಏಳುಮಲೆ ನೋಡಿ ನನ್ನ ಮಾತಲ್ಲಿ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಸಿನಿಮಾ ಎಷ್ಟು ಚೆನ್ನಾಗಿದೆ ಬಂದು ಥಿಯೇಟ್ರಿಗೆ ಅರ್ಥ ಆಗುತ್ತೆ. ಎಲ್ಲರೂ ಬಂದು ಕನ್ನಡ ಸಿನಿಮಾ ಥಿಯೇಟ್ರಿಗೆ ಏಳುಮಲೆ ಮೂವಿ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾನು ಒಬ್ಬ ಕಲಾವಿದೆ, ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ಮಮತಾ ಅಂತ ನನ್ನ ಹೆಸರು. ಇದು ಲವ್ ಸ್ಟೋರಿ ಆದ್ರೂ ಎಲ್ಲೂ ಲವ್ ಸ್ಟೋರಿಯಪ್ಪ ಆ ಥರ ಈ ಥರ ಏನಿಲ್ಲ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರು ಕಿರಿಯವರು ಎಲ್ಲ ಜೊತೆ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಕಥೆ ಇದು. ಸೆಕೆಂಡ್ ಹಾಫಲ್ಲಿ ಅಂತೂ ನಾನು ಉಸಿರು ಬಿಗಿ ಹಿಡಿದು ಕಣ್ಣು ರೆಪ್ಪೆ ಮಿಟ್ಕಿಸ್ದೆ ನಾನು ಈ ಸಿನಿಮಾ ನೋಡಿದ್ದೀನಿ. ಅಷ್ಟು ಥ್ರಿಲ್ಲಾಗಿತ್ತು ಸಿನಿಮಾ. ತುಂಬ ಚೆನ್ನಾಗಿದೆ, ಒಳ್ಳೆ ಕಥೆ ಕೊಟ್ಟಿದ್ದಾರೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರ್ನಲ್ಲಿ ಈ ಸಿನಿಮಾ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ನಮ್ಮ ತಂಡನ ಅಂತ ಕೇಳ್ಕೊತೀನಿ. ಮಿಸ್ ಮಾಡ್ಕೋಬೇಡಿ, ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ, ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಥ್ಯಾಂಕ್ ಯು. ಹೀರೋಯಿನ್ ಕಾಯ್ಬೇಕಾದ್ರೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಬೈಕಲ್ಲಿ. ಆ ಬೈಕಲ್ಲಿ ಕರ್ಕೊಂಡು ಹೋದ್ಮೇಲೆ ಹೀರೋ ಬಂದು ಆ ಜಾಗದಲ್ಲಿ ಕತೆ ಹೇಳಬೇಡ ಆ ಸೀನ್ ಹೇಗೆ ಅನಿಸ್ತು? ಕತೆ ಹೇಳಬೇಡ. ನನಗೆ ಇಷ್ಟ ಆಗಿರೋದು ಏನು ಅಂದರೆ ಮಾದಪ್ಪ ಯಾವ್ಯಾವ ಟೈಮಿಗೆ ಆಟ ಆಡಿಸ್ತಾನೆ. ₹1 ಕಾಯಿನ್ ಕೊಟ್ಟು ಫೋನ್ ಮಾಡೋಕ್ಕೆ ಅನುಕೂಲ ಮಾಡ್ಕೊಡ್ತಾರೆ ಮಾದಪ್ಪ. ನನಗೆ ತುಂಬ ಇಷ್ಟ ಆಯಿತು. ನಂಗೆ ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು. ಹೀರೋ ಹೀರೋಯಿನ್ ಆ್ಯಕ್ಟು ತುಂಬ ಇಷ್ಟ ಆಯಿತು. ಅಂದರೆ ನಮ್ಗೆ ಶೂಟಿಂಗ್ ಅಂದರೆ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋದು ನನಗೆ ಗೊತ್ತು. ಆದರೂ ಕೂಡ ನಾನು ಕಲಾವಿದೆ ಆಗಿ ನನಗೆಲ್ಲ ಗೊತ್ತಿದ್ರೂ ಕೂಡ ನಾನೆಲ್ಲ ಮರೆತು ಆ ಪಿಕ್ಚರಲ್ಲೇ ಮುಳುಗೋಗ್ಬಿಟ್ಟಿದ್ದೆ. ನಾನು ಒಬ್ಬಳು ಮಾಮೂಲಿ ಪೀಪಲ್ ಆಗಿ ನಾನು ಪಿಕ್ಚರ್ ನೋಡಿದೆ. ನನಗೆ ಹಾರ್ಟ್ ಬೀಟ್ ಜೋರಾಗ್ತಿತ್ತು. ಅಂದರೆ ಏನಾಗ್ಬಿಡುತ್ತೋ ನೆಕ್ಸ್ಟ್ ಏನಾಗ್ಬಿಡುತ್ತೋ ಅಂತ ತುಂಬ ಖುಷಿ ಆಗ್ತಿತ್ತು. ತುಂಬ ಚೆನ್ನಾಗಿದೆ ಮೂವಿ. ನಾವು 100 ಡೇಸ್ ಓಡುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಈಗ ಇದರಲ್ಲಿ KGF ಅಲ್ಲೂ ಹೀಗೇನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು. ಅದೇ ಥರ ಇದರಲ್ಲೂ ನೆಕ್ಸ್ಟ್ ಏನಾಗ್ಬೋದು ಅನ್ನೋದೊಂದು ಕುತೂಹಲ. ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಆ ಮಾದಪ್ಪನ ಸಾಂಗ್ ಬರುತ್ತೆ ಮಧ್ಯದಲ್ಲಿ ಒಂದು ಸಾರಿ. ಆ ಮಧ್ಯದಲ್ಲಿ ಆ ಸಾಂಗ್ ಬರಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಆಗಿಬಿಡುತ್ತೆ, ವೈಬ್ರೇಷನ್ ಆಗಿಬಿಡುತ್ತೆ. ಆ ಮಾದಪ್ಪನ ಸಾಂಗ್ ಕೇಳ್ತಾ ಇದ್ರೇ ಒಂಥರ ಭಕ್ತಿ ಭಾವದಲ್ಲಿ ಹೊಟ್ಟೋಗ್ಬಿಡ್ತೀವಿ ನಾವು. ತುಂಬ ಮಾದಪ್ಪ ಅಂದ್ರೇ ಏಳುಮಲೆ ಮಾದಪ್ಪ. ಅದು ಏಳುಮಲೆ ಮಾದಪ್ಪಂದು ಏಳುಮಲೆ ಅಂತ ಮೂವಿ ಹೆಸರು ಟೈಟ್ಲ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ. ಈ ಫಿಲಮ್ನ 100 ಡೇಸ್ ಇದು ಮಾಡಿಕೊಡಿ. ಥ್ಯಾಂಕ್ ಯು.